ಇದೊಂದೇ ದೃಶ್ಯ ಸಾಕು ಚಿಂತೆಗಳಿಂದ ತುಂಬಿದ ಮನಸ್ಸನ್ನು ಹಗುರ ಮಾಡಲು. ಕಲರ್ಫುಲ್ ಲೈಟ್ಗಳಿಂದ ಜಗಮಗಿಸೋ ಈ ವೇದಿಕೆ ಸಾಕು ಚಿಂತೆ ದೂರ ಮಾಡೋದಕ್ಕೆ. ಈ ಜನಸಾಗರವೇ ಸಾಕು ನಾವೆಲ್ಲರೂ ಒಂದೇ ಎಂಬ ಭಾವನೆ ನಮ್ಮಲ್ಲಿ ಮೂಡುವುದಕ್ಕೆ. ಹೆಮ್ಮೆಯಿಂದ ಹೇಳ್ಕೊತೀನಿ ಎಲ್ಲರ ಮುಂದೆ, ನನಗೆ ನಮ್ಮ ಶಾಲೆಗೆ ಸಿಕ್ಕಂತಹ ಪೋಷಕರು ಬೇರೆ ಯಾವ ಶಾಲೆಗೂ ಸಿಕ್ಕಿರೋಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಪೋಷಕರನ್ನ ಪಡೆದಂತಹ ನಮ್ಮ ಸಂಸ್ಥೆ ನಿಜವಾಗ್ಲೂ ಧನ್ಯ. ಹಾಗೆಯೇ ಇವರ ಸ್ಫೂರ್ತಿದಾಯಕ ಮಾತುಗಳೇ ಸಾಕು ಈ ಶಾಲೆಯ ಶೈಕ್ಷಣಿಕ ಪ್ರಗತಿ ಎತ್ತ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂಬುದಕ್ಕೆ. ಸೇಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್ ವಾರ್ಷಿಕೋತ್ಸವ ನೋಡಲು 2 ಕಣ್ಣು ಸಾಲದಾಗಿತ್ತು. ಚಿಣ್ಣರ ಕಲೋತ್ಸವ. ಎಸ್, ಚಿಣ್ಣರ ಕಲರವ, ಮಕ್ಕಳ ಡ್ಯಾನ್ಸ್, ಪೋಷಕರ ಸಂಭ್ರಮ, ಶಿಕ್ಷಕರ ಉತ್ಸಾಹ ಕಂಡುಬಂದಿದ್ದು ಹೆಚ್ಡಿಕೋಟೆ ಪಟ್ಟಣದಲ್ಲಿರುವ ಸೇಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್ ಆಯೋಜಿಸಿದ ಚಿಣ್ಣರ ಕಲೋತ್ಸವದಲ್ಲಿ. ವೀಕ್ಷಕರೇ, ಚಿಣ್ಣರ ಕಲೋತ್ಸವ ಅಂದರೆ ಕೇಳಬೇಕಾ? ಅಲ್ಲಿ ಪುಟಾಣಿಗಳದೇ ಸಡಗರ, ಸಂಭ್ರಮ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಮಕ್ಕಳ ಜೊತೆಗೆ ಪೋಷಕರ ಸಡಗರವು ಎದ್ದು ಕಾಣುತ್ತಿತ್ತು. ತಮ್ಮ ಮಗ ಮಗಳು ಕೇವಲ ಪಾಠಕ್ಕೆ ಸೀಮಿತವಾಗಿದ್ದಾರಾ ಅಥವಾ ಇತರ ಚಟುವಟಿಕೆಗಳಲ್ಲೂ ಇಂಟ್ರೆಸ್ಟ್ ಇದೆ ಎಂಬ ಕುತೂಹಲ, ಜೊತೆಗೆ ವೇದಿಕೆ ಮೇಲೆ ಹೋದಾಗ ಎಲ್ಲಿ ಡ್ಯಾನ್ಸ್ ಸ್ಟೆಪ್ ಮರೆತು ಬಿಟ್ಟು ಸುಮ್ಮನೆ ನಿಂತುಬಿಡ್ತಾರೋ ಅನ್ನೋ ಅನುಮಾನ. ಆ ಗೊಂದಲ ಕ್ಷಣಾರ್ಧದಲ್ಲೇ ದೂರವಾಯಿತು. ಅದಕ್ಕೆ ಕಾರಣ ಶಾಲಾ ಶಿಕ್ಷಕರ ಶಿಸ್ತು, ಸಂಯಮ, ಮಕ್ಕಳಿಗೆ ಅವರು ಹೇಳಿಕೊಟ್ಟಿರುವ ಪಾಠ. ವಿಶಾಲವಾದ ವೇದಿಕೆಯಲ್ಲಿ ಬೆಳಕಿನ ಚಿತ್ತಾರದೊಂದಿಗೆ ದೀಪ ಬೆಳಗುವ ಮೂಲಕ ಸೇಂಟ್ ಮೇರಿಸ್ ಮತ್ತು ಸೇಂಟ್ ಜೋಸೆಫ್ ವಿದ್ಯಾಸಂಸ್ಥೆ ವ್ಯವಸ್ಥಾಪಕರಾದ ಡಾಕ್ಟರ್ ಬರ್ನಾರ್ಡ್ ಪ್ರಕಾಶ್ ಬಾರ್ನಿಸ್, ಮುಖ್ಯೋಪಾಧ್ಯಾಯರಾದ ಸವಿತಾ ಎಂಪಿ ಸೇರಿದಂತೆ ವೇದಿಕೆ ಮೇಲಿದ್ದ ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ವಿದ್ಯಾರ್ಥಿಗಳಿಗೆ ದೀಪವನ್ನು ಹಸ್ತಾಂತರ ಮಾಡಿದ್ದು ಜನರ ಗಮನ ಸೆಳೆಯಿತು. ಬಳಿಕ ಮಾತನಾಡಿದ ಮುಖ್ಯ ಉಪಾಧ್ಯಾಯರಾದ ಸವಿತಾ ಎಂಪಿ ಅವರು, ಮನೆ ಕಟ್ಟಲು ಅಡಿಪಾಯ ಎಷ್ಟು ಮುಖ್ಯವೋ ಪ್ರಾಥಮಿಕ ಶಿಕ್ಷಣ ಕೂಡ ಮಕ್ಕಳ ಕಲಿಕೆಗೆ ಬಹಳ ಮುಖ್ಯ ಅಂತ ಹೇಳಿದರು. ಅಲ್ಲದೆ ಈ ಸಂಸ್ಥೆಯ ಪ್ರಗತಿಗೆ ಪೋಷಕರು ಹಾಗೂ ಬೋಧಕೇತರ ಸಿಬ್ಬಂದಿ ಶ್ರಮ ಕೂಡ ಕಾರಣ ಅಂತ ಮೆಚ್ಚುಗೆಯ ಮಾತುಗಳನ್ನಾಡಿದರು. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಎಲ್ಲರ ಮುಂದೆ, ನನಗೆ ನಮ್ಮ ಶಾಲೆಗೆ ಸಿಕ್ಕಂತಹ ಪೋಷಕರು ಬೇರೆ ಯಾವ ಶಾಲೆಗೂ ಸಿಕ್ಕಿರೋಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಪೋಷಕರನ್ನ ಪಡೆದಂತಹ ನಮ್ಮ ಸಂಸ್ಥೆ ನಿಜವಾಗ್ಲೂ ಧನ್ಯ. ಅದರಲ್ಲೂ ನಾನು ಕೂಡ ತುಂಬ ಧನ್ಯ ಅಂತ ಕೇಳ್ಕೊಳ್ತಾ, ನನ್ನ ಬೋಧಕ ಮತ್ತು ಬೋಧಕೇತರ ವರ್ಗದವರು, ನಮ್ಮ ಇಡೀ ಸಂಸ್ಥೆಯ ಬೋಧಕ ಮತ್ತು ಬೋಧಕೇತರ ವರ್ಗದವರು ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂಡಿ ಬರಬೇಕಾದ್ರೆ ಅವರೇ ಕಾರಣ. ನನ್ನ ಸಹಕಾರಿಗಳು ಕೂಡ, ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಶಿಕ್ಷಣ ಹೇಗೆ ಅಂತಂದರೆ, ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಫೌಂಡೇಶನ್ ಅನ್ನೋದು ಎಷ್ಟು ಮುಖ್ಯನೋ, ಪ್ರಾಥಮಿಕ ಶಿಕ್ಷಣ ಒಂದು ಮಗುವಿನ ಜೀವನದಲ್ಲಿ ಅಷ್ಟೇ ಮುಖ್ಯ. ಅದಕ್ಕೆ ಸಹಕರಿಸುತ್ತಿರುವ ನನ್ನ ಶಿಕ್ಷಕ ವೃಂದಕ್ಕೆ ಮತ್ತೊಮ್ಮೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಶಾಲೆಯಲ್ಲಿ ಸುಮಾರು 2,000 ಮಕ್ಕಳು ಓದುತ್ತಿದ್ದು ಅವರ ಸರ್ವತೋಮುಖ ಬೆಳವಣಿಗೆಗೆ ಅಧ್ಯಾಪಕರು ಸತತವಾಗಿ ಶ್ರಮಿಸುತ್ತಾ ಬರ್ತಿದ್ದಾರೆ. ಮಕ್ಕಳ ಕಲಿಕೆ ಹಾಗೂ ಇನ್ನಿತರ ಚಟುವಟಿಕೆಗಳ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ನಮ್ಮ ಶಾಲೆಯಲ್ಲಿ ಹೇಳಿಕೊಡಲಾಗುತ್ತೆ ಅಂತ ಡಾಕ್ಟರ್ ಬರ್ನಾರ್ಡ್ ಪ್ರಕಾಶ್ ಬಾರ್ನಿಸ್ ಹೇಳಿದರು. ನಮ್ಮ ಶಾಲೆಯಲ್ಲಿ ಸುಮಾರು 2,000 ಮಕ್ಕಳು ಇಲ್ಲಿ ಓದುತ್ತಿದ್ದಾರೆ. ಇವರ ಸರ್ವತೋಮುಖ ಬೆಳವಣಿಗೆಗಾಗಿ 3 ವಿಭಾಗದ ಮುಖ್ಯಸ್ಥರು, ಅಧ್ಯಾಪಕ ವೃಂದದವರು, ಅಧ್ಯಾಪಕೇತರ ವೃಂದದವರು ಸತತವಾಗಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ಅವರು ಸದಾ ದುಡಿಯುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಸೇವೆಯನ್ನು ನಾನು ಶ್ಲಾಘಿಸುತ್ತೇನೆ. ಮಾತ್ರವಲ್ಲ, ನಮ್ಮ ಮಕ್ಕಳ ಪೋಷಕರಿಗೆ ಹೃದಯದಂತರಾದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ನಾವು ವಿಶೇಷವಾಗಿ ಎಲ್ಲರೂ ಒಟ್ಟಾಗಿ ಈ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ವಿಶೇಷವಾಗಿ ಕರಿಕ್ಯುಲಮ್, ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟೀಸ್ ಆ್ಯಂಡ್ ಟು ಬಿ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಅಂದರೆ ಪಾಠ ಪ್ರವಚನಗಳ ಜೊತೆಗೆ
ಅವರ ಚಟುವಟಿಕೆಗಳ ಜೊತೆಗೆ ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದೇ ಈ ನಮ್ಮ ಸಂಸ್ಥೆಯ ಮುಖ್ಯ ಧ್ಯೇಯವಾಗಿದೆ. ಇದನ್ನು ಮಾಡಲು ವಿಶೇಷವಾಗಿ ಈ ನಮ್ಮ HD ಕೋಟೆಯಲ್ಲಿ ಈ ನಮ್ಮ ಒಂದು ವಿದ್ಯಾಭ್ಯಾಸದ ಮೂಲಕ ಪ್ರತಿಯೊಂದು ಮಗುವನ್ನ ಸಹ ಪ್ರಗತಿಯ ಪಥದಲ್ಲಿ ಕರೆದುಕೊಂಡು ಹೋಗುವುದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯವಾಗಿದೆ. ನಮ್ಮ ಒಂದು ಈ ತಾಲೂಕು ಒಳ್ಳೆಯ ಪಥದಲ್ಲಿ ಸಾಗಬೇಕು, ಪ್ರಗತಿಯ ಪಥದಲ್ಲಿ ಸಾಗಬೇಕೆಂಬುದೇ ನನ್ನ ಒಂದು ಉದ್ದೇಶವಾಗಿದೆ. ನಾನು ಕೂಡ ಇದೇ ಶಾಲೆಯಲ್ಲಿ ಓದಿದ್ದು. ವಿದ್ಯಾಭ್ಯಾಸದ ಜೊತೆಗೆ ಶಿಸ್ತನ್ನು ಕೂಡ ಮಕ್ಕಳಿಗೆ ಕಲಿಸಿಕೊಡಲಾಗುತ್ತೆ ಅಂತ ಪುರಸಭೆ ಮಾಜಿ ಸದಸ್ಯ ಮಧುಕುಮಾರ್ ಹೇಳಿದರು. ವಿದ್ಯಾಭ್ಯಾಸ ಮತ್ತು ಶಿಸ್ತನ್ನ ತುಂಬ ಚೆನ್ನಾಗಿ ಈ ಶಾಲೆಯಲ್ಲಿ ಹೇಳ್ಕೊಡ್ತಾರೆ. ಯಾಕೆ ಇದು ನನಗೆ ಅನುಭವ ಇದೆ, ಯಾಕಂದರೆ ನಾನು ಈ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿನೇ. ಅದರಿಂದ ಈ ಶಾಲೆಯಲ್ಲಿ ಮೊದಲಿನಿಂದ ಏನು ಒಂದು 25 ಇಯರ್ಸಿಂದ ಏನು ಶಿಸ್ತು ಇತ್ತೋ ಅದೇ ಶಿಸ್ತು ಈಗಲೂ ಸುಧಾ ಈ ಶಾಲೆಯಲ್ಲಿ ನಡ್ಕೊಂಡ್ಬಂದಿದ್ದಾರೆ. ಅದೇ ಥರ ಎಲ್ಲ ಕಾರ್ಯಕ್ರಮಗಳಲ್ಲಾಗ್ಬೋದು, ಶಾಲೆ ಶೈಕ್ಷಣಿಕದಲ್ಲಾಗ್ಬೋದು, ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಅಂತ ಹೇಳ್ತಾ, ಇನ್ನು ಇದೇ ವೇಳೆ SLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಇನ್ನು ವೇದಿಕೆ ಕಾರ್ಯಕ್ರಮದ ಬಳಿಕ ನಡೆದಿದ್ದು ಚಿಣ್ಣರ ಉತ್ಸವ. ಹೌದು, ಸಿನಿಮಾ ಹಾಡುಗಳಿಗೆ ಚಿಣ್ಣರು ಹೆಜ್ಜೆ ಹಾಕಿ ನೋಡುಗರ ಮನೆಗೆದ್ದರು. ಒಟ್ಟಲ್ಲಿ ಮಕ್ಕಳ ಕಲಿಕೆಗೆ ಪೂರಕ ವಾತಾವರಣ ಕಲ್ಪಿಸಿ ಮಕ್ಕಳ ಶಿಕ್ಷಣಕ್ಕೆ ಭದ್ರ ಬುನಾದಿ ಹಾಕಿಕೊಡುತ್ತಾ ಬರುತ್ತಿರುವ ಸೆಂಟ್ ಮೇರೀಸ್ ಮತ್ತು ಸೆಂಟ್ ಜೋಸೆಫ್ ವಿದ್ಯಾಸಂಸ್ಥೆಗೆ ಒಳ್ಳೆಯದಾಗಲಿ, ಭವಿಷ್ಯದ ಪ್ರಜೆಗಳನ್ನು ರೂಪಿಸಲಿ ಎಂದು ಹಾರೈಸೋಣ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.